ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಈಗ ನೀವು ನೋಡ್ತಿರುವ ವಿಡಿಯೋ ದೃಶ್ಯಗಳು ಇದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರುವ ಸ್ವಚ್ಛಾಲಯ, ಒಳ ರೋಗಿಗಳಿಗಾಗಿ ನಿರ್ಮಿಸಿರುವ ಸ್ವಚ್ಛಾಲಯ ಯಾವ ರೀತಿ ಇದೆ ಅನ್ನೋದು ತಾವು ಗಮನಿಸಬೇಕು. ಇಲ್ಲಿ ಒಳಗಡೆ ರೋಗಿಗಳಿಗಾಗಿ ಸ್ವಚ್ಛಾಲಯವನ್ನು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿರ್ತಾರೆ. ಆದರೆ ಇಲ್ಲಿ ಬಳಕೆ ಮಾತ್ರ ಆಗುತ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇದು ಸ್ವಚ್ಛಾಲಯ ಕಸದ ತೊಟ್ಟಿ ಆಗಿಬಿಟ್ಟಿದೆ. ಅಧಿಕಾರಿಗಳು ತಮ್ಮ ಕೆಲಸ ಆಯ್ತು ತಾನಾಯ್ತು, ಏನೇ ಆದ್ರೂ ಕೇಳೋರಿಲ್ಲ ಹೇಳೋರಿಲ್ಲ. ರಾತ್ರಿ ಸಮಯದಲ್ಲಿ ರೋಗಿಗಳಿಗಾಗಿ ತಮ್ಮ ಸಂಬಂಧಿಕರು ತಮ್ಮ ಆದಂತ ಟಿಫಿನ್ ಆಗಲಿ ಊಟದ ವ್ಯವಸ್ಥೆ ಮಾಡೋದಕ್ಕೆ ಬಂದರೆ ಕತ್ತಲಲ್ಲಿ ಓಡಾಡುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಲ್ಲಿ ರಾತ್ರಿ ಸಮಯದಲ್ಲಿ ದೀಪಗಳಿಲ್ಲ, ಕತ್ತಲಲ್ಲಿ ಸಾರ್ವಜನಿಕರು ಓಡಾಡುವ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾರು ಇದರ ವ್ಯವಸ್ಥೆ ಇದೆ, ಯಾರು ಇದರ ವ್ಯವಸ್ಥೆ ನೋಡ್ಕೊತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಇಲ್ಲ. ರಾತ್ರಿ ಸಮಯದಲ್ಲಿ ಕತ್ತಲು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ತಾನಾಯ್ತು ತನ್ನ ಪಾಡಾಯ್ತು ಎಂದು ತಿಳಿದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಮಾತ್ರ ತಪ್ಪಲಾರದಂತ ಕಷ್ಟ ಆಗ್ಬಿಟ್ಟಿದೆ. ಯಾಕಪ್ಪ ಅಂದ್ರೆ ತಮಗೆ ಬೇಕಾದ ಸಂಬಂಧಿಕರಿಗೆ ಊಟ ಕೊಡೋಲಕ್ ಬರಬೇಕು, ಅವ್ರಿಗೆ ಏನಾದ್ರೂ ನೀರು ಕುಡ್ಲಕ್ ಬರಬೇಕು. ಆದ್ರೆ ಇಲ್ಲಿ ಕತ್ತಲು ಲೈಟ್ ಇದೆ, ಬೀಳ್ತಾ ಇಲ್ಲ. ಯಾಕಪ್ಪ, ಏನಾಯಿತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಇಂತಹದೊಂದು ಪರಿಸ್ಥಿತಿ ಹೇಗೆ ಬಂತು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗ್ಬಿಟ್ಟಿದೆ. ಇಲ್ಲಿ ಲೈಟ್ ನೋಡ್ಬೇಕಾದ್ರೆ ಅಧಿಕಾರಿಗಳು ಇದ್ದಾರ ಇಲ್ಲ, ಕೆಲಸ ಮಾಡೋರು ಇದ್ದಾರ ಇಲ್ಲ. ಇಲ್ಲಿ ಸಾಕಷ್ಟು ದುಡ್ಡು ಹೋಗ್ತಾ ಇದೆ ಬರ್ತಾ ಇದೆ, ಕೆಲಸ ಮಾತ್ರ ಆಗ್ತಲ್ಲ. ತಾವು ನೋಡ್ತಾ ಇರಬೇಕು, ಇಲ್ಲಿ ಲೈಟ್ಗಳು ಇದಾವೆ ಮಾತ್ರ ಬೀಳ್ತಾ ಇಲ್ಲ. ತಮ್ಮ ಸಂಬಂಧಿಕರಿಗಾಗಿ ಟಿಫಿನ್ ಕೊಡ್ಲಕ್ಕೆ ಬಂದಂತ ಸಂಬಂಧಿಕರು ಹತ್ತಲಲ್ಲಿ ಓಡಾಡ್ಬೇಕಾಗ್ತಾ ಇದೆ. ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆಗಾರರು? ಬಂದಂತ ರೋಗಿಗಳು ಮತ್ತೆ ಬೇರೆ ಒಂದು ರೋಗವನ್ನು ಹಂಚಿಕೊಂಡು ಹೋಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕು. ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬೀದರಿನ ಜನರಿಗೆ ಸಂಕಟ ತಪ್ಪಿದ್ದಿಲ್ಲ ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ತಮಕ ಬಟನ್ ಹಾಕ್ರಿ. ಬೀಳತ್ತ ಲೈಟ್ ಅವರ ಹೊಸ ಹಾಕಿರಿ, ಬೀಳತ್ತಿಲ್ಲ ಲೈಟು. ಈ ಕಡೆ ಈಗ ಬೀಳತ್ತಿಲ್ಲಲ್ಲ. ಹಾಂ
ಯಾವ್ರು ನಿಮ್ಮದು? ಬೇಮಳಖೇಡ. ಎಲ್ಲಿದ್ರಿ? ಇಲ್ಲೇ ಇದ್ರೆ?